ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ವ್ಯವಸ್ಥೆಯಲ್ಲಿ ಒಟ್ಟು ಕರ್ತವ್ಯ ನಿರ್ವಹಿಸುತ್ತಿರತಕ್ಕಂಥ ಶಿಕ್ಷಕರು ಮತ್ತು ಸಿಬ್ಬಂದಿಗಳೆಷ್ಟು ಮತ್ತು ಈ ತರದ ಇದನ್ನು ಕೇಳಿದ್ದೆ. ಅದಕ್ಕೆ ಉತ್ತರವನ್ನು ಒದಗಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಅಧ್ಯಕ್ಷರೇ ಸುಮಾರು 51,000 ಜನ ಅತಿಥಿ ಶಿಕ್ಷಕರನ್ನು ಈಗಾಗಲೇ ನೇಮಕಾತಿ ಮಾಡಿಕೊಳ್ಳಲಾಗಿದೆ ಅನ್ನುವಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅಧ್ಯಕ್ಷರೇ, ನಾನೊಂದು ಸಚಿವರ ಹತ್ರ ವಿನಂತಿಯನ್ನು ಮಾಡ್ತೇನೆ. ಏನು ಅತಿಥಿ ಶಿಕ್ಷಕರನ್ನು ಇವತ್ತು ರಿಕ್ರೂಟ್ಮೆಂಟ್ ನೀವು ಮಾಡ್ತಾ ಇದ್ದೀರಿ, ಅದು ಒಳ್ಳೆಯ ವಿಷಯ. ಆದ್ರೆ ಏನು ಗವರ್ಮೆಂಟ್ ರಿಕ್ರೂಟ್ಮೆಂಟ್ ಆಗಿರ್ತಕ್ಕಂಥ ಶಿಕ್ಷಕರಿದ್ದಾರೆ, ಅದರಲ್ಲಿ ಹೈಸ್ಕೂಲ್ ಅನ್ನು ಶಿಕ್ಷಕರಿಗೆ ಬೇಸಿಕ್ ಆಗಿ 90,000 ಸ್ಯಾಲರಿ ಬರ್ತದೆ, ಪ್ರೈಮರಿ ಶಿಕ್ಷಕರಿಗೆ ಬೇಸಿಕ್ ಆಗಿ 75,000 ಸ್ಯಾಲರಿ ಬರ್ತದೆ. ಈ ಅತಿಥಿ ಶಿಕ್ಷಕರಿಗೆ ಬರೀ 12,500 ವೇತನವನ್ನು ಕೊಡ್ತಾ ಇರತಕ್ಕಂಥದ್ದು. ನಾನು ನಿಮ್ಮ ಹತ್ರ ವಿನಂತಿ ಮಾಡ್ತೇನೆ, ಯಾಕಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಶಿಕ್ಷಕರು ಎಲ್ಲರೂ ಸರಿಸಮಾನವಾಗಿ ಹೈಯರ್ ಎಜುಕೇಶನ್ ಮಾಡಿ ಬಂದಿರತಕ್ಕಂಥ ಶಿಕ್ಷಕರು ಇರ್ತಾರೆ. ಅವರ ವೇತನವನ್ನು ಸ್ವಲ್ಪ ಹೆಚ್ಚಿಸಬೇಕೆನ್ನುವಂತ ವಿನಂತಿಯನ್ನು ಮಾಡ್ತೇನೆ. ಅದರ ಜೊತೆಗೆ ಸನ್ಮಾನ್ಯ ಸಭಾಧ್ಯಕ್ಷರೇ, ಇವತ್ತು ಏನ್ ನಮ್ಮ ಮೇಜರ್ ಆಗಿರ್ತಕ್ಕಂಥ ಒಂದು ಸಮಸ್ಯೆ ಇರತಕ್ಕಂಥದ್ದು, ಸರ್ಕಾರಿ ಶಾಲೆಗಳ ಶಿಕ್ಷಕರಿಗೆ ಬೇರೆ ಪಠ್ಯೇತರವಾಗಿರ್ತಕ್ಕಂಥ ಕೆಲಸ ಕೊಟ್ಟಿದ್ದೀರಿ ಅಂತ ಪ್ರಶ್ನೆ ಕೇಳಿದ್ದೆ. ಅದಕ್ಕೆ ಅವರು ಗಣತಿ ಮತ್ತು ಚುನಾವಣಾ ಕಾರ್ಯ ಅಂತ ಕೊಟ್ಟಿದ್ದಾರೆ. ನಾನು ವಿನಂತಿ ಮಾಡ್ತೇನೆ ಶಿಕ್ಷಣ ಸಚಿವರ ಹತ್ರ, ದಯವಿಟ್ಟು BLO ಅನ್ನು ಸಹ ನೀವು ಇವತ್ತು ಅವರಿಗೆ ಹಾಕ್ತಾ ಇದ್ದೀರಿ, ದಯವಿಟ್ಟು ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕು. ಮತ್ತೆ ಸಮಗ್ರ ಶಿಕ್ಷಣ ಅಭಿಯಾನದ ಮೂಲಕ ಪ್ರತಿದಿನ ಅವರಿಗೆ ನಿಮ್ಮ ಇಲಾಖೆಯಿಂದ ಇವತ್ತು ಬೆಳಿಗ್ಗೆ ಈ ಕಾರ್ಯಕ್ರಮ ಮಾಡಿ ರಾತ್ರಿ ಅಪ್ಲೋಡ್ ಮಾಡಿ ಅನ್ನುವಂತ ಮಾಹಿತಿಯನ್ನು ಕೊಡ್ತಾ ಇದ್ದೀರಿ. ದಯವಿಟ್ಟು ಈ ರೀತಿ ಶಿಕ್ಷಕರಿಗೆ ಪಠ್ಯೇತರ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳುವಂತದ್ದನ್ನು ಸ್ವಲ್ಪ ಕಡಿಮೆ ಮಾಡಬೇಕು. ಮತ್ತೆ ಯಾಕಂದ್ರೆ ಹೆಚ್ಚುವರಿಯಾಗಿ NGOಗಳು ಸಹ ಬಂದು ಈ ಕಾರ್ಯಕ್ರಮ ಮಾಡಬೇಕು, ಈ ಕಾರ್ಯಕ್ರಮ ಮಾಡಬೇಕು ಅಂತ ಇನ್ಸಿಸ್ಟ್ ಮಾಡ್ತಾರೆ ಶಿಕ್ಷಕರಿಗೆ. ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡ್ತಕ್ಕಂಥ ನಿಟ್ಟಿನಲ್ಲೂ ಒಂದು ಸ್ವಲ್ಪ ಗಮನ ಹರಿಸಬೇಕೆನ್ನುವಂತ ಮಾಹಿತಿ ವಿಚಾರವನ್ನು ಪ್ರತಿಪಾದಿಸ್ತೇನೆ. ಯಾಕಂದ್ರೆ ಉದಾಹರಣೆಗೆ ನಾವು ಶಿಕ್ಷಣ ಇಲಾಖೆಯ ಮೂಲಕ ಮಕ್ಕಳು ಮೊಬೈಲ್ ಚಟದಿಂದ ದೂರ ಇರಬೇಕನ್ನುವಂತ ಆದೇಶ ಇದೆ. ಆದ್ರೆ ಒಂದು ಖಾನ್ ಅಕಾಡೆಮಿ ಎನ್ನುವಂತ ಒಂದು ಸಂಸ್ಥೆಗೆ ಮೊಬೈಲ್ ಮೂಲಕನೇ ಅವರು ಪಠ್ಯವನ್ನು ವೀಕ್ಷಣೆ ಮಾಡಬೇಕು, ಮತ್ತೆ ಎಷ್ಟು ಅವರು ವೀಕ್ಷಣೆ ಮಾಡಿದ್ದಾರೆ, ಎಷ್ಟು ಅದನ್ನು ಸ್ಟಡಿ ಮಾಡಿದ್ದಾರೆ ಅಂತ ರಿಪೋರ್ಟ್ ಕೊಡಿ ಅಂತ ಮತ್ತೆ ಶಿಕ್ಷಕರಿಗೆ ನೀವು ಆದೇಶ ಹಾಕಿರುವುದು. ಅದರಿಂದ ಶಿಕ್ಷಕರಿಗೆ ಅದನ್ನು ಫಾಲೋಅಪ್ ಮಾಡ್ಲಿಕ್ಕೆ ಮತ್ತೆ ಮಕ್ಕಳು ಮತ್ತೆ ಪುನಃ ಮೊಬೈಲ್ ಚಟಕ್ಕೆ ಇಳಿಯುವಂತ ವ್ಯವಸ್ಥೆಗಳು ನಿರ್ಮಾಣ ಆಗುವಂಥದ್ದು. ಅದರಿಂದಾಗಿ ಅದನ್ನು ಸಹ ಸ್ವಲ್ಪ ವಿನಾಯಿತಿ ಕೊಡಬೇಕನ್ನುವಂತ. ಇನ್ನೊಂದು ವಿಶೇಷವಾಗಿ ನಾನು ಕೇಳಿರ್ತಕ್ಕಂಥದ್ದು ಈ ಪೌಷ್ಟಿಕ ಆಹಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಮೊಟ್ಟೆ ಮತ್ತು ಬಾಳೆಹಣ್ಣಿನ ಬಗ್ಗೆ ಹೇಳಿರ್ತಕ್ಕಂಥ. ನಮ್ಮ ಮೊಟ್ಟೆಗೆ ಏನಾಗಿದೆ ಅಂದ್ರೆ ಕೊಡುವಂತದ್ದು 5 ರೂಪಾಯಿ, ಪರ್ಚೇಸ್ ಮಾಡ್ಲಿಕ್ಕೆ 7.5 ರೂಪಾಯಿ ಆಗಿದೆ. 1.5 ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಹಾಕುವಂತ ವ್ಯವಸ್ಥೆಗಳಿದೆ. ಕೆಲವು ಸಂದರ್ಭಗಳಲ್ಲಿ ಉದಾಹರಣೆಗೆ ವೇಣೂರ್ನ ಒಂದು ಪ್ರೌಢಶಾಲೆ ಪ್ರಶ್ನೆ ಕೇಳಿ, ಅದರದ್ದೇ ಇರೋದು ಲಕ್ಷ್ಮಿ ಏನೇ ಲಕ್ಷ್ಮಿ ಅದನ್ನ ಕೇಳ್ತಾರೆ. ವೇಣೂರು ಪ್ರೌಢಶಾಲೆಯಲ್ಲಿ ಉದಾಹರಣೆಗೆ ಅಲ್ಲಿ ನೂರಾರು ವಿದ್ಯಾರ್ಥಿಗಳಿದ್ದಾರೆ. ಅಲ್ಲಿ ಕನಿಷ್ಠ 15,000 ರೂಪಾಯಿಯನ್ನು ಶಿಕ್ಷಕರು ಮತ್ತು ಶಾಲಾಭಿವೃದ್ಧಿ ಸಮಿತಿಯವರು ಮೊಟ್ಟೆಗೆ ಮತ್ತು ಬಾಳೆಹಣ್ಣಿಗೆ ಕೊಡಬೇಕಂತ ವ್ಯವಸ್ಥೆ ಇದೆ. ಯಾಕಂದ್ರೆ ಉದಾಹರಣೆಗೆ ನೀವು ಆದೇಶದಲ್ಲಿ ಇರ್ತಕ್ಕಂಥ ಕದಳಿ ಬಾಳೆಗೆ ಕೆಜಿಗೆ 80 ರೂಪಾಯಿ ಕೊಡ್ತಾ ಇದ್ರಿ, ಪಚ್ಚೆ ಬಾಳೆಗೆ ಸುಮಾರು 60 ರೂಪಾಯಿ ಇದೆ. ಅಂದ್ರೆ ನೀವು ಕದಳಿ ಬಾಳೆ 2 ಕೊಡದಿದ್ರೆ 8 ರೂಪಾಯಿ ಬೀಳ್ತದೆ, ಪಚ್ಚೆ ಬಾಳೆ 1 ಕೊಡದಿದ್ರೆ 9 ರೂಪಾಯಿ ಬೀಳ್ತದೆ. ಅದರಿಂದಾಗಿ ಬರ್ಡನ್ ಶಾಲಾಭಿವೃದ್ಧಿ ಸಮಿತಿಯವರಿಗೆ ಮತ್ತು ಶಿಕ್ಷಕರಿಗೆ ಆಗ್ತಾ ಇದೆ. ಅವರು ಒಂದು ಕಡೆಯಲ್ಲಿ ಪಾಠವನ್ನು ಮಾಡಬೇಕು, ಈ ಹಣವನ್ನು ಸಹ ಹೊಂದಿಸಿಕೊಳ್ಬೇಕಂತ ವ್ಯವಸ್ಥೆಗಳು ಇರುವುದರಿಂದ ಅದರಿಂದಾಗಿ ನಿಮ್ಮ ಹತ್ರ ನಂದು ವಿನಂತಿ ಇಷ್ಟೇ, ಇದನ್ನು ಸ್ವಲ್ಪ ದಯವಿಟ್ಟು ಶಿಕ್ಷಣ ಸಚಿವರ ಬಗ್ಗೆ ನನಗೆ ಬಹಳ ಗೌರವ ಇದೆ. ಯಾಕಂತ ಹೇಳಿದ್ರೆ KPSC ಅನ್ನು ಈ ರಾಜ್ಯದಲ್ಲಿ ಸುಮಾರು 4,000ಕ್ಕಿಂತಲೂ ಹೆಚ್ಚು KPSCಗಳನ್ನು ಅವರು ಇವತ್ತು ಇಂಪ್ಲಿಮೆಂಟೇಷನ್ ಮಾಡಿದ್ದಾರೆ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದರ ಜೊತೆಗೆ ಸಚಿವರೇ, ಶಿಕ್ಷಣ ಇಲಾಖೆಯಲ್ಲಿ ಅದರಲ್ಲೂ ಸರ್ಕಾರಿ ಶಿಕ್ಷಣ ವ್ಯವಸ್ಥೆಯಲ್ಲಿ ಅತ್ಯಂತ ಇವತ್ತು ನಮಗೆ ಗುಣಮಟ್ಟದ ಶಿಕ್ಷಣ ಬೇಕು ಎನ್ನುವ ಕಾರಣಕ್ಕೋಸ್ಕರ ನಲಿಕಲಿ ವ್ಯವಸ್ಥೆಯನ್ನು ಕ್ಯಾನ್ಸಲ್ ಮಾಡಬೇಕು.